ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಮೊನ್ನೆಯಿಂದಲೂ ಕೂಡ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಒಂದೊಂದಾಗೆ ಬಯಲಾಗ್ತಾ ಇದೆ ಪ್ರತಿಷ್ಠಿತ ಹೋಟೆಲ್ಗಳ ಕರ್ಮಕಾಂಡ. 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗೋ ಮುನ್ನ, ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೋಗೋ ಮುನ್ನ ಎಚ್ಚರದಿಂದಿರಬೇಕಾಗಿದೆ. ಆ ಹೋಟೆಲ್ಗಳ ಕಿಚನ್ನ ಸ್ಥಿತಿ ಹೇಗಿದೆ ಅನ್ನೋದು ರೇಡ್ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಕೊಳೆತ ಮಾಂಸ ಪತ್ತೆಯಾಗಿದೆ, ಕೊಳೆತ ಮೀನು, ಬಳಸೋದಕ್ಕೆ ಯೋಗ್ಯವಲ್ಲದಂಥ ತರಕಾರಿ, ಹಾಲು, ಕಿಚನ್ನಲ್ಲಿ ಸ್ವಚ್ಛತೆನೇ ಇಲ್ಲ. ಇದೆಲ್ಲವೂ ಕೂಡ ರೇಡ್ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು. ಎಲ್ಲವೂ ಕೂಡ ಹೊರ ಜಗತ್ತಿಗೆ ಪ್ರತಿಷ್ಠಿತ ಅಂತ ಬೋರ್ಡ್ ಹಾಕಿಕೊಂಡಿರುವಂಥ ಹೋಟೆಲ್ಗಳು, ಬಾರ್ಗಳು, ಪಬ್ಗಳು, ಇಲ್ಲೆಲ್ಲ ಈ ರೀತಿ ಆಗಿರೋದು. ಹೊರಗಡೆ ಬಣ್ಣ ಬಣ್ಣದ ಲೈಟ್ ಕಾಣಿಸುತ್ತೆ, ದೊಡ್ಡ ದೊಡ್ಡ ಬೋರ್ಡ್ ಕಾಣಿಸುತ್ತೆ, ಕೋಟ್ ಹಾಕಿರುವಂತ ಸಿಬ್ಬಂದಿ ಕಾಣಿಸ್ತಾರೆ. ಆದ್ರೆ ಕಿಚನ್ನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ತಿನ್ನೋದಕ್ಕೆ ಯೋಗ್ಯವೇ ಆಗದಂತ ಸ್ಥಿತಿಯಲ್ಲಿ ವಸ್ತುಗಳಿದಾವೆ. ಅಂದ್ರೆ ನೀವೇನೋ ಆರ್ಡರ್ ಮಾಡ್ತೀರಿ ಚಿಕನ್ ಐಟಮ್ಮು, ಫ್ರೀಸ್ ಆಗಿರುವಂತ ಚಿಕನ್ ಹೆಂಗಿದೆ ಅಂತಂದ್ರೆ ತಂದಿಟ್ಟು ಎಷ್ಟೋ ದಿನಗಳಾಗಿದೆ. ಕೊಳೆತು ಹೋಗಿರುವಂತ ಮಾಂಸ, ಕೊಳೆತು ಹೋಗಿರುವಂತ ಮೀನು, ತರಕಾರಿ ತಂದಿಟ್ಟು ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ. ಹಾಲು ಕೂಡ ಅವಧಿ ಮೀರಿದೆ, ಪನ್ನೀರು, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಅಂಥದ್ದೇ ಸ್ಥಿತಿ. ಅಡುಗೆಗೆ ಯೂಸ್ ಮಾಡುವಂತ ಎಣ್ಣೆ ರೀಯೂಸ್ ಆಗ್ತಾ ಇದೆ, ಪದೇ ಪದೇ ರೀಯೂಸ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ, ದಾಳಿಯ ಸಂದರ್ಭದಲ್ಲಿ ಗೊತ್ತಾಗಿರೋದು. ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಿನ್ನೆಯೂ ಮುಂದುವರಿಸಿದರು. ಯುಬಿ ಸಿಟಿಯಲ್ಲಿ ಸ್ಕೈ ಬಾರ್ ಅಂತ ಒಂದು ಪಬ್ ಇದೆ. ದೊಡ್ಡ ದೊಡ್ಡ ಶ್ರೀಮಂತರು, ಪಾರ್ಟಿ ಪ್ರಿಯರು ಅತ್ಯಂತ ಖುಷಿಯಿಂದ ಹೋಗುವಂತ ಪಬ್, ಪಾರ್ಟಿ ಪ್ರಿಯರ ನೆಚ್ಚಿನ ಪಬ್ ಯುಬಿ ಸಿಟಿಯ 16ನೇ ಫ್ಲೋರ್ನಲ್ಲಿದೆ. ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಇವರೆಲ್ಲ ಭೇಟಿ ಕೊಡುವಂತ ಪಬ್ ಅದು. ಅಲ್ಲಿನ ಮಾಂಸದ ಕ್ವಾಲಿಟಿ ಹೆಂಗಿತ್ತು ಅಂತ ಅಧಿಕಾರಿಗಳು ವಿವರಿಸ್ತಾರೆ. ತಂದಿಟ್ಟು ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ, ಗೋಮಾಂಸ, ಮಟನ್ನು, ಚಿಕನ್ನು, ಬಾತುಕೋಳಿ ಮಾಂಸ ತಂದಿಟ್ಟು ಎಷ್ಟು ದಿನ ಆಗಿದೋ ಗೊತ್ತಿಲ್ಲ. ನಾವು ಹೋಗೋವಾಗ ಇವರೆಲ್ಲ ಅದಕ್ಕೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ರು ಅಂತ ಅಧಿಕಾರಿಗಳು ಹೇಳ್ತಾರೆ. ಬರ್ತಾರೆ ಅಂತ ಒಂದು ಅಂದಾಜಿತ್ತು, ಸ್ಟಿಕ್ಕರ್ ಅಂಟಿಸ್ತಾ ಇದ್ರು. ಮತ್ತೆ ರೀಯೂಸ್ ಆಗ್ತಾ ಇತ್ತು ಎಣ್ಣೆ. ಈಗ ಸ್ಕೈ ಬಾರ್ನ ಕಿಚನ್ಗೆ ಬೀಗ ಜಡಿದಿದ್ದಾರೆ. ಬೆಂಗಳೂರಿನ ಪಾರ್ಟಿ ಪ್ರಿಯರ ನೆಚ್ಚಿನ ಹೋಟೆಲ್ನ ಕಿಚನ್ಗೆ ಬೀಗ ಹಾಕಲಾಗಿದೆ. ನೋಡ್ತಾ ಇದ್ದೀರಿ, ಸೀಲ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಎಷ್ಟೋ ಕಡೆ ಇಲ್ಲಿ ಹೋಟ್ಲವ್ರಿಗೂ ಅವ್ರಿಗೆ ರೂಲ್ಸೇ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಅವರು ಚೆಫ್ಗೆ ಗೊತ್ತಿರಬೇಕು, ಅಲ್ಲಿ ಮ್ಯಾನೇಜರ್ಗೆ ಗೊತ್ತಿರಬೇಕು. ಬಟ್ ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ರೀತಿ ಕಂಡೀಷನ್ ಇದೆ. ನಾವೀಗ ಒಂದು ಡೀಟೇಲ್ ಆಗಿ ಒಂದು ಅಡ್ವೈಸರಿ ಇಶ್ಯೂ ಮಾಡಿದ್ವಿ. ಈಗಾಗಲೇ ಚಿಕನ್ ಮಟನ್ಗೆ ನಾನು ಅಡ್ವೈಸರಿ ಇಶ್ಯೂ ಮಾಡಿದ್ದೀನಿ, ಬಟ್ ಅದು ಯಾರು ಪಾಲಿಸ್ತಾ ಇಲ್ಲ. ಸೊ ಈಗ ನೋಡಿದಾಗ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತ. ಈಗ ಆನ್ಲೈನಲ್ಲೂ ಅದು ಸೆಂಟ್ರಲೈಸ್ ಕಿಚನ್ ಇದೆ. ಈ ವಾರದಲ್ಲಿ ಅದನ್ನು ಇದು ಮಾಡಿ ಸೆಂಟ್ರಲೈಸ್ ಕಿಚನ್ ಎಲ್ಲಿದೆ ಅಲ್ಲೂ ನಾವು ತಪಾಸಣೆ ಮಾಡ್ತೀವಿ. ಸೊ ಎಲ್ಲ 5 ಸ್ಟಾರ್, ಎಲ್ಲ 3 ಸ್ಟಾರ್ ಹೋಟ್ಲು ಈಗ ನಮ್ಮ ಅಧಿಕಾರಕ್ಕೆ ಬರುತ್ತೆ. ಹಂಗಾಗಿ ಇದು ಹೊಸದಾಗಿ ಶುರು ಮಾಡಿ 5 ಸ್ಟಾರ್ ಇದು ಯಾರೂ ಮುಟ್ಟಿರಲಿಲ್ಲ. ಈ ಸಲ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ನಾವು 5 ಸ್ಟಾರ್, 3 ಸ್ಟಾರ್ ಹೋಟ್ಲು ಮತ್ತು ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟ್ಲುಗಳಿಗೆ ಇದು ಮಾಡ್ತೀವಿ. ಅಕಸ್ಮಾತ್ ಫುಡ್ ಈಗ ನಾವು ಸ್ಯಾಂಪಲ್ ಲ್ಯಾಬ್ ಕಳಿಸ್ತೀವಿ, ಅನ್ಸೇಫ್ ಬಂತು ಅಂದ್ರೆ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್. ಇನ್ನು ಆಹಾರ ಇಲಾಖೆ ಅಧಿಕಾರಿಗಳು ಮಿಡ್ ನೈಟ್ ಮೆಗಾ ಆಪರೇಷನ್ ಕೂಡ ಮಾಡಿದರು. ತಡರಾತ್ರಿ ಚರ್ಚ್ ಸ್ಟ್ರೀಟ್ನಲ್ಲಿರುವಂತಹ ಕೆಲ ಹೋಟೆಲ್ಗಳು, ಪಬ್ಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದರು. ಚರ್ಚ್ ಸ್ಟ್ರೀಟ್ನಲ್ಲಿರುವಂತಹ ಪೆಗ್ ಅಂಡ್ ಬಾಟಲ್ಸ್ನಲ್ಲಿ ಪರಿಶೀಲನೆಯನ್ನು ಮಾಡಲಾಯಿತು. ಪನ್ನೀರ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ ಪತ್ತೆಯಾಯಿತು. ಮಶ್ರೂಮ್ನಲ್ಲೂ ಫಂಗಸ್ಸು, ತರಕಾರಿ ಕೊಳೆತು ಹೋಗಿತ್ತು, ಮೊಸರು ಅವಧಿ ಮೀರಿತ್ತು, ಹಾಲು ಬಳಕೆಗೆ ಯೋಗ್ಯವಾಗಿರಲಿಲ್ಲ. ಇದನ್ನೆಲ್ಲ ಸ್ಯಾಂಪಲ್ ಸಂಗ್ರಹಿಸಿ ಕಿಚನ್ಗೆ ಬೀಗ ಹಾಕಿದರು, ಸೀಲ್ ಮಾಡಿದರು. ಪ್ರತಿಷ್ಠಿತ ಬಾರ್ಗಳು ಇವರೆಲ್ಲವೂ ಕೂಡ ಹೊರನೋಟಕ್ಕೆ, ಹೊರ ಜಗತ್ತಿಗೆ. ಆಗ್ಲೇ ಹೇಳಿದೆ ನಾನು, ಹೊರಗಡೆ ಹೆಂಗಿರುತ್ತೆ ವ್ಯವಸ್ಥೆ ಅಂತಂದ್ರೆ ಬಣ್ಣ ಬಣ್ಣದ ಲೈಟು, ದೊಡ್ಡ ದೊಡ್ಡ ಬೋರ್ಡು, ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಿಬ್ಬಂದಿ, ಕೋಟ್ ಹಾಕಿರುವಂತ ಸಿಬ್ಬಂದಿ ಎಲ್ಲವೂ ಇದೆ. ಕಿಚನ್ ಮಾತ್ರ ಹಿಂಗೆ. ಊಟದ ಐಟಮ್ಸ್ ಎಲ್ಲವೂ ಕೂಡ ಅದಕ್ಕೆ ಬೇಕಾದಂತ ವಸ್ತುಗಳೇನೇನು ತಂದಿಟ್ಟಿದ್ದಾರೆ ಅದೆಲ್ಲವೂ ಹಿಂಗೆ. ಜಗಮಗಿಸುವುದು ಹೊರಗಡೆ ಮಾತ್ರ, ಒಳಗಡೆ ಕಂಪ್ಲೀಟ್ ಹುಳುಕು.
ಒಂದೊಂದು ಪಬ್ನ ಮೇಲೆ, ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಾಗ ಒಂದೊಂದು ಕಥೆಗಳು ಹೊರ ಬರ್ತಾ ಇದೆ. ಗಾರ್ಲಿಕ್ ಪೌಡರ್ ಡೇಟ್ ಇಲ್ಲ. ಚರ್ಚ್ ಶೀಟು ಪಕ್ಕ ಬ್ರಿಗೇಡ್ ಪಕ್ಕದಲ್ಲಿ ಬಾಟ್ಲ್ ಅಂಡ್ ಪೆಕ್ಸ್ ಅಂಡ್ ಇನ್ನೊಂದು ಕೋಕಸ್ ಅಂತ ಎರಡನ್ನ ನಾವು ಪರಿಶೀಲನೆ ಮಾಡಿದಾಗ ಈ ಬಾಟ್ಲ್ ಅಂಡ್ ಪೆಕ್ಸ್ ಅಲ್ಲಿ ನಮ್ಮ ನ್ಯೂನ್ಯತೆ ಕಾಯ್ದೆ ಮತ್ತು ನಿಬಂಧನೆಗೆ ಒಳಪಟ್ಟು ಯಾವುದೂ ಇರಲಿಲ್ಲ. ಕೆಲವೊಂದು ಎಕ್ಸ್ಪೈರಿ ಐಟಮ್ಸು ಮತ್ತು ಈ ಇನ್ಸೆಕ್ಟ್ಸ್ ತುಂಬಾ ಕಂಡುಬಂದವು. ಸೊ ಅದನ್ನು ನಮ್ಮ ತಾತ್ಕಾಲಿಕವಾಗಿ ನಮ್ಮ ಮಾನ್ಯ ಆಯುಕ್ತರ ಇದರ ಆದೇಶದ ಮೇರೆಗೆ ನಾವು ಅದನ್ನು ನಮ್ಮ ವಶಕ್ಕೆ ಪಡೆದಿದ್ದೀವಿ. ಅದನ್ನು ನಮ್ಮ ವಶಕ್ಕೆ ಪಡೆದು ಅದನ್ನು ಮುಂದಿನ ಕ್ರಮ ಏನು ಮಾಡಬೇಕು ನಾಳೆ ಬೆಳಗ್ಗೆ ಬಂದುಬಿಟ್ಟು ಎಲ್ಲ ಮಾಡಿ. ಅದರಲ್ಲಿ ಎಕ್ಸ್ಪೈರಿ ಆಗಿರೋದ್ರಲ್ಲಿ ಮಶ್ರೂಮ್ ಇತ್ತು, ಅಣಬೆ ಅಂತೀವಲ್ಲ, ಅದು ಹೈ ರಿಸ್ಕ್ ಫುಡ್ ಆಗ್ತದೆ, ಅದು ಪಾಯ್ಜನಸ್ ಆಗ್ತದೆ. ಅದರಲ್ಲಿ ಒಂದು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಕಳೆದೆರಡು ದಿನಗಳಿಂದ ರೇಡ್ ಆಗ್ತಾ ಇದೆ, ಆದರೂ ಫ್ರಿಜ್ಜಲ್ಲಿ ಇಟ್ಟಂಥ ಕೊಳೆತ ಮಾಂಸವನ್ನು ಹೊರಗೆ ಹಾಕಲಿಲ್ಲ. ನಮ್ಮ ಮೇಲೆ ಯಾರು ರೇಡ್ ಮಾಡ್ತಾರೆ ನೋಡೋಣ ಅನ್ನೋ ಧೈರ್ಯನ ಅಥವಾ ಅಹಂಕಾರನ ಇದು? ಸ್ಕೈ ಬಾರ್ ಇರ್ಬೋದು ಅಥವಾ ಬೇರೆ ಹೋಟೆಲ್ಗಳನ್ನೇನು ನೋಡ್ತಾ ಇದ್ದೀವಿ. ಈಗ ವಿನ್ಸರ್ ಮ್ಯಾನರ್ ಮೇಲೆ ದಾಳಿ ಆಯಿತು, ಬೇರೆ ಬೇರೆ ತಾಜ್ ಹೋಟೆಲ್ನ ಮೇಲೆ ರೇಡ್ ಆಯಿತು. ನಮ್ಮನ್ನು ಯಾರೂ ಮುಟ್ಟೋರಿಲ್ಲ ಅಂತ ಧೈರ್ಯ ಇತ್ತಾ ಹೆಂಗೆ? ಹೊಂಬ ಧೈರ್ಯ ಇತ್ತಾ ಹೆಂಗೆ? ರಕ್ಷತ್, ಖಂಡಿತವಾಗಿ ಬೆಂಗಳೂರು ನಗರದಲ್ಲಿರುವಂತಹ ಹೋಟೆಲ್ಗಳಿರುವಂತಹ ಆಹಾರ ಸುರಕ್ಷತೆಯ ಬಗ್ಗೆ ಆಗಾಗ ಪ್ರಶ್ನೆಗಳು ಮೂಡ್ತಾನೆ ಇರ್ತವೆ. ಆಗಾಗ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಚಾರಗಳು ಬಯಲಿಗೆ ಬರ್ತಾನೆ ಇರ್ತವೆ. ಆದರೆ ಈ ಬಾರಿ FSSAIನ ಅಧಿಕಾರಿಗಳೇನಿದ್ದಾರೆ ಸ್ವಲ್ಪ ಮುಂದುವರೆದು ಹೆಚ್ಚಿನದಾಗಿ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಗರದ ಪ್ರಮುಖ ಹೋಟೆಲ್ಗಳು ಏನಂತ ಕರೆಸ್ಕೊಂಡಿದ್ದಾವೆ, 5 ಸ್ಟಾರ್ ಹೋಟೆಲ್ಗಳೇನಿದ್ದಾವೆ, ಅವುಗಳ ಮೇಲೆ ದಾಳಿನ ಮಾಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ದಾಳಿ ನಡೀತಾ ಇದೆ. 60ಕ್ಕೂ ಹೆಚ್ಚು ಹೋಟೆಲ್ ಮತ್ತೆ ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಅದರಲ್ಲೂ ನಿನ್ನೆ ಪ್ರಮುಖವಾಗಿ UB ಸಿಟಿಯಲ್ಲಿ ಇರುವಂತಹ ಎರಡು ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ರಾಯಲ್ ಚೈನ್ ಮತ್ತು ಜೊತೆಗೆ ಸ್ಕೈ ಬಾರ್ ಏನಿದೆ ಅಲ್ಲೂ ಕೂಡ ದಾಳಿಯನ್ನು ಮಾಡ್ತಾರೆ. ಅಲ್ಲಿ ಒಂದಿಷ್ಟು ಶಾಕಿಂಗ್ ಆಗಿರುವಂತಹ ವಿಚಾರಗಳು ಸದ್ಯಕ್ಕೆ ಬಯಲಿಗೆ ಬಂದಿರುವಂತದ್ದು. ಅಂತಹ ಅತಿ ದೊಡ್ಡ ಹೋಟೆಲ್ಗಳಲ್ಲಿ ಜೊತೆಗೆ ಹಲವು ಪ್ರಮುಖ ವ್ಯಕ್ತಿಗಳು ಕೂಡ ಭೇಟಿಯನ್ನು ಕೊಡುವಂತಹ ಹೋಟೆಲ್ನಲ್ಲಿ ಫಂಗಸ್ ಬಂದಿರುವಂತಹ ಚಿಕನ್ಗಳು ಹಾಗೆ ಮಾಂಸ ಎಲ್ಲವೂ ಕೂಡ ಪತ್ತೆ ಆಗಿರುವಂತದ್ದು. 35ಕ್ಕೂ ಅಧಿಕ ಲೀಟರ್ನಷ್ಟು ಹಾಲು, ಅವಧಿ ಮೀರಿದಂತಹ ಹಾಲು ಪತ್ತೆ ಆಗಿರುವಂತದ್ದು. ಜೊತೆಗೆ ಹಲವಾರು ಉತ್ಪನ್ನಗಳು ಕೂಡ ಪತ್ತೆ ಆಗಿದ್ದಾವೆ. ಅದೇ ದಾಳಿಯನ್ನ ಮುಂದುವರಿಸುವಂತಹ ಕೆಲಸವನ್ನ ಆಹಾರ ಸುರಕ್ಷತೆಯ ಅಧಿಕಾರಿಗಳು ಮಾಡ್ತಾರೆ. ತಡರಾತ್ರಿ 12 ಗಂಟೆಯ ನಂತರ ಚರ್ಚ್ ಸ್ಟ್ರೀಟ್ ನಲ್ಲಿರುವಂತಹ ಕೆಲವೊಂದಿಷ್ಟು ಹೋಟೆಲ್ಗಳ ಮೇಲೂ ಕೂಡ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ಪ್ರಮುಖವಾಗಿ ಕೋಕಸ್ ಮತ್ತೆ ಇನ್ನೊಂದು ಪೆಗ್ ಅಂಡ್ ಬಾಟಲ್ಸ್ ಎನ್ನುವಂತ ಒಂದು ಹೋಟೆಲ್ ಮೇಲೆ ದಾಳಿಯನ್ನು ಮಾಡುವ ಕೆಲಸ ಮಾಡ್ತಾರೆ. ಅಲ್ಲೂ ಕೂಡ ಈ ಮಶ್ರೂಮ್ ಏನಿದೆ ಅದು ಕೂಡ ಅವಧಿಯನ್ನು ಮೀರಿತ್ತು. ಅದರಲ್ಲೂ ಪ್ರಮುಖವಾಗಿ ಅಧಿಕಾರಿಗಳು ಹೇಳ್ತಾ ಇರುವಂತಹ ಪ್ರಕಾರ ಈ ಮಶ್ರೂಮ್ ಕೆಲವೊಂದಿಷ್ಟು ಸಮಯ ಅವಧಿ ಮೀರಿದಂತಹ ಬಳಿಕ ಇದು ಪಾಯ್ಸನಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಆ ರೀತಿಯಾಗಿ ಜಿರಳೆಗಳು ಪತ್ತೆ ಆಗಿರುವುದು ಎಲ್ಲದೂ ಕೂಡ ಸದ್ಯಕ್ಕೆ ಈ ರೀತಿಯಾದಂತಹ ಒಂದಿಷ್ಟು ಅಸುರಕ್ಷತೆಯ ಮಟ್ಟದಲ್ಲಿರುವಂತಹ ಆಹಾರ ಪದಾರ್ಥಗಳು ಪತ್ತೆ ಆಗಿದ್ದಾವೆ. ಇದುವರೆಗೆ 350ಕ್ಕೂ ಅಧಿಕ ಕೆಜಿಯಷ್ಟು ಕಳಪೆ ಮಾಂಸ ಕೂಡ ಪತ್ತೆ ಆಗಿದೆ ಎನ್ನುವಂತ ಒಂದು ಮಾಹಿತಿ ಇದೆ. 35ಕ್ಕೂ ಹೆಚ್ಚು ಕೆಟ್ಟಿರುವಂತಹ ಆಹಾರ ಪದಾರ್ಥಗಳು ಕೂಡ ಪತ್ತೆ ಆಗಿದೆ ಎನ್ನುವಂತ ಒಂದು ಮಾಹಿತಿ ಇದೆ. ಸದ್ಯಕ್ಕೆ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ 120 ಕೆಜಿಗೂ ಅಧಿಕ ಬೇಕರಿ ಐಟಮ್ಸ್ ಕೂಡ ಇದ್ದಾವೆ ಎನ್ನುವಂತ ಒಂದು ಮಾಹಿತಿ ಕೂಡ ಇದಕ್ಕೆ ಓವರ್ ಆಲ್ ಆಗಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇನ್ನೂ ಕೂಡ ದಾಳಿಯನ್ನು ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ವಿಚಿತ್ರವಾಗಿ ಕಂಡು ಬರ್ತಾ ಇರುವಂತದ್ದು, ಕಳೆದ 2 ದಿನಗಳಿಂದಲೂ ಕೂಡ ದಾಳಿ ನಡೀತಾ ಇದ್ರು ಕೂಡ ಮಾಹಿತಿಗಳು ಬರ್ತಾ ಇದ್ರು ಕೂಡ ಯಾರು ಕೂಡ ಎಚ್ಚೆತ್ತುಕೊಳ್ಳದ ರೀತಿಯಲ್ಲೂ ಕೂಡ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ನೀವು ಹೇಳಿದಾಗೆ ನಮ್ಮನ್ನು ಯಾರು ಮುಟ್ತಾರೆ ಅನ್ನುವಂತ ಒಂದು ರೀತಿಯಲ್ಲಿ ಯಾರು ಕೂಡ ಅದರ ಬಗ್ಗೆ ಎಚ್ಚೆತ್ತುಕೊಳ್ಳೋದಾಗಿರ್ಬೋದು, ಅಲ್ಲಿರುವಂತಹ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಒಂದಿಷ್ಟು ಭಯಾನಕವಾದ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.